ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನೋಡಕ್ಕೆ ಹೊರಟಿರುವುದು ಮಂಡ್ಯ ಜಿಲ್ಲೆಯ ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಒಂದು ಎಫ್ಐಆರ್. ಹೌದು. ಮೊದಲ ನೋಟಕ್ಕೆ ಇದೊಂದು ಸಾಮಾನ್ಯ ಡಾಕ್ಯುಮೆಂಟ್ ಅನ್ಸುತ್ತೆ. ಆದ್ರೆ ಇದನ್ನ ಆಳವಾಗಿ ನೋಡಿದಾಗ ಒಬ್ಬ 69 ವರ್ಷದ ಹಿರಿಯ ನಾಗರಿಕ ನಮ್ಮ ವ್ಯವಸ್ಥೆಯ ವಿರುದ್ಧ ನಡೆಸಿದ ಒಂದು ದೊಡ್ಡ ಹೋರಾಟದ ಚಿತ್ರಣ ಸಿಗುತ್ತೆ. ಖಂಡಿತ. ನೀವ್ ಹೇಳಿದ್ದು ಬಹಳ ಸರಿ. ಈ ಎಫ್ಐಆರ್ ಬಗ್ಗೆ ಮಾತಾಡೋ ಮುನ್ನ ಒಂದು ಮುಖ್ಯವಾದ ಅಂಶವನ್ನ ನಾವಿಲ್ಲಿ ಗಮನಿಸಬೇಕು. ಅದೇನು? ಇದು ದೂರುದಾರರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ದಾಖಲಿಸಿದ್ದಲ್ಲ. ಇದು ನ್ಯಾಯಾಲಯದ ನಿರ್ದೇಶನದ ಮೇರೆಗೆ, ಅಂದ್ರೆ ಕೋರ್ಟ್ ಆರ್ಡರ್ ಮೂಲಕ ದಾಖಲಾದ ಪ್ರಕರಣ. ಓ, ಹಾಗಾದ್ರೆ ಇದು ನೇರವಾದ ದೂರು ಅಲ್ಲ. ಅಲ್ಲ. ಇದರ ಸಂಖ್ಯೆ 01262025. ಇದು ನವೆಂಬರ್ 21, 2025ರಂದು ದಾಖಲಾಗಿದೆ. ಅಂದ್ರೆ ಈ ಕತೆ ಪೊಲೀಸ್ ಠಾಣೆಗೆ ಬರೋಕು ಮುಂಚೆನೆ ನ್ಯಾಯಾಲಯದ ಗಮನಕ್ಕೆ ಹೋಗಿದೆ. ಇದು ತನಿಖೆಯ ಮೊದಲ ಹೆಜ್ಜೆ ಅಷ್ಟೇ, ತೀರ್ಪಲ್ಲ. ಆದ್ರೂ ಕೋರ್ಟ್ ಮಧ್ಯಪ್ರವೇಶ ಮಾಡಿದೆ ಅಂದ್ರೆ ಪ್ರಕರಣದಲ್ಲಿ ಗಂಭೀರತೆ ಇದೆ ಅಂತಾನೆ ಅರ್ಥ ಅಲ್ವಾ? ನಿಖರವಾಗಿ. ಅದೇ ಈ ಪ್ರಕರಣದ ಗಂಭೀರತೆಗೆ ಹಿಡಿದ ಕೈಗನ್ನಡಿ. ಹಾಗಾದ್ರೆ ಈ ಕಥೆಯ ಪಾತ್ರಧಾರಿಗಳು ಯಾರು? ಮೊದಲು ದೂರುದಾರರ ಬಗ್ಗೆ ಹೇಳಿ. ದೂರುದಾರರು ಶ್ರೀ ಶಿವಲಿಂಗೇಗೌಡ, 69 ವರ್ಷ ವಯಸ್ಸಿನವರು, ನಾಗಮಂಗಲದ ನಿವಾಸಿ. ಸರಿ. ಇನ್ನು ಆರೋಪಿಗಳು? ಇಬ್ರು ಸರ್ಕಾರಿ ಅಧಿಕಾರಿಗಳು. ಆರೋಪಿ 1 ಅಂದ್ರೆ A1 ಪ್ರಕಾಶ್ಗೆ, ಅವರು ಆಗ ಬಳ್ಳೂರು ಟೌನ್ ಪಂಚಾಯಿತಿಯಲ್ಲಿ ಕಿರಿಯ ಎಂಜಿನಿಯರ್ ಆಗಿದ್ರು. ಓಕೆ. ಇನ್ನು ಆರೋಪಿ 2 A2 ಶ್ರೀಮತಿ MC ಶೈಲಾ. ಇವರು ಈ ಘಟನೆ ನಡೆದಾಗ ನಾಗಮಂಗಲ ಪುರಸಭೆಯ ಮುಖ್ಯಾಧಿಕಾರಿಯಾಗಿದ್ರು. ಒಬ್ಬ ಹಿರಿಯ ನಾಗರಿಕ, ಇಬ್ಬರು ಅಧಿಕಾರಿಗಳು, ಇವೆಲ್ಲರನ್ನೂ ಒಂದೇ ಕಥೆಯಲ್ಲಿ ತಂದು ನಿಲ್ಲಿಸಿದ್ದು ಒಂದು ಗೋಡೆ. ಆ ವಿಷಯಕ್ಕೆ ಬರೋಣ. ಹೌದು. ಇಲ್ಲಿ ದೂರುದಾರರು ಮತ್ತು ಆರೋಪಿಗಳ ನಡುವಿನ ಸಂಬಂಧವೇ ಈ ಪ್ರಕರಣದ ತಿರುಳು. ಒಬ್ರು ಸಾರ್ವಜನಿಕರು, ಮತ್ತಿಬ್ರು ಸಾರ್ವಜನಿಕ ಸೇವಕರು. ಎಕ್ಸಾಕ್ಟ್ಲಿ. ಈ ಅಧಿಕಾರಿಗಳ ಹುದ್ದೆಗಳು ಬಹಳ ಮುಖ್ಯ. ಒಬ್ಬ ಜೂನಿಯರ್ ಎಂಜಿನಿಯರ್ ಮತ್ತು ಒಬ್ಬ ಮುಖ್ಯಾಧಿಕಾರಿ ಇಬ್ರು ಒಂದು ಪಟ್ಟಣದ ಕಟ್ಟಡ ನಿರ್ಮಾಣದ ನಿಯಮಗಳು ಸರಿಯಾಗಿ ಪಾಲನೆ ಆಗ್ತಿದ್ಯಾ ಇಲ್ವಾ ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ಹೊತ್ತವರು. ಆದ್ರೆ ಇಲ್ಲಿ ಆರೋಪ ಏನು ಅಂದ್ರೆ ಅವರು ತಮ್ಮ ಜವಾಬ್ದಾರಿಯನ್ನೇ ದುರುಪಯೋಗಪಡಿಸಿಕೊಂಡಿದ್ದಾರೆ ಅಂತ. ಅದೇ, ನಿಖರವಾಗಿ ಅದೇ ಆರೋಪ. ಸರಿ. ಹಾಗಾದ್ರೆ ವಿವಾದದ ಮೂಲವಾದರೂ ಏನು? ಎಲ್ಲಿಂದ ಇದೆಲ್ಲ ಶುರುವಾಯಿತು? ವಿವಾದ ಶುರುವಾಗಿದ್ದು ದೂರುದಾರರಾದ ಶಿವಲಿಂಗೇಗೌಡ್ರ ಮಗ HS ನಾಗರಾಜು ಅವರ ನಿವೇಶನದ ಪಕ್ಕದಲ್ಲಿ. ಅಲ್ಲಿ ವಹೀದಾ ಪಾಷಾ ಎಂಬವರು ಒಂದು ಕಟ್ಟಡವನ್ನು ನಿರ್ಮಿಸುತ್ತಿದ್ರು. ನಿಯಮ ತುಂಬಾನೇ ಸರಳವಾಗಿದೆ. ಕಟ್ಟಡ ಕಟ್ಟುವಾಗ ಪಕ್ಕದ ನಿವೇಶನಕ್ಕೆ ತೊಂದರೆ ಆಗಬಾರದು ಅಂತ ಎರಡೂ ನಿವೇಶನಗಳ ನಡುವೆ ಸ್ವಲ್ಪ ಜಾಗ ಬಿಡಬೇಕು. ಅದನ್ನೇ ನಾವು ಸೆಟ್ ಬ್ಯಾಕ್ ಅಂತ ಕರೆಯೋದು. ಎಷ್ಟು ಜಾಗ ಬಿಡಬೇಕಿತ್ತು? ಕಾನೂನು ಪ್ರಕಾರ ವಹೀದಾ ಪಾಷಾ ಅವರು 1.6 ಮೀಟರ್ ಅಂದ್ರೆ ಸುಮಾರು 5 ಅಡಿಗಳಷ್ಟು ಜಾಗವನ್ನು ಬಿಡಬೇಕಿತ್ತು. 5 ಅಡಿ? ಹೌದು. ಆದ್ರೆ ಆರೋಪದ ಪ್ರಕಾರ ಅವರು 1 ಇಂಚು ಜಾಗವನ್ನು ಬಿಡದೆ ಗಡಿಗೆ ಗೋಡೆ ಕಟ್ಟಿದ್ದಾರೆ. ಓ, ಇದನ್ನ ಗಮನಿಸಿದ ಶಿವಲಿಂಗೇಗೌಡರು ಏನ್ ಮಾಡಿದ್ರು? ಅವರು ಸುಮ್ಮನೆ ಕೂರ್ಲಿಲ್ಲ. 2020ರ ಜೂನ್ 1ರಂದು ನಾಗಮಂಗಲ ಪುರಸಭೆಗೆ ಒಂದು ತಕರಾರು ಅರ್ಜಿ ಸಲ್ಲಿಸ್ತಾರೆ. ಅಲ್ಲಿಂದ ಏನಾಯ್ತು? ಅವರ ಅರ್ಜಿಯನ್ನ ಸುಮ್ಮನೆ ಕಡೆಗಣಿಸ್ತ್ರಾ? ಅದಕ್ಕಿಂತ ಕೆಟ್ಟದಾಗ ಆಯ್ತು ಅಂತ FIR ಹೇಳುತ್ತೆ. ಅಂದ್ರೆ ಆರೋಪದ ಪ್ರಕಾರ ದೂರುದಾರರ ಅರ್ಜಿಯ ನಂತರ ಆರೋಪಿ 1 ಇಂಜಿನಿಯರ್ ಪ್ರಕಾಶ್ ಮತ್ತು ಆರೋಪಿ 2 ಮುಖ್ಯಾಧಿಕಾರಿ ಶೈಲಾ ಇಬ್ರು ಶಾಮೀಲಾಗ್ತಾರೆ. ಅವರು ಸ್ಥಳ ಪರಿಶೀಲನೆ ನಡೆಸಿದಂತೆ ಮಾಡಿ ವಹೀದಾ ಪಾಷಾ ಅವರ ಕಟ್ಟಡವು ನಿಯಮಾನುಸಾರವಾಗಿಯೇ ಇದೆ, ಯಾವುದೇ ಉಲ್ಲಂಘನೆ ಆಗಿಲ್ಲ ಅಂತ ಒಂದು ವರದಿಯನ್ನು ಸೃಷ್ಟಿ ಮಾಡ್ತಾರೆ. ಒಂದು ನಿಮಿಷ. 5 ಅಡಿ ಜಾಗ ಬಿಡ್ಬೇಕಾದಲ್ಲಿ 0 ಅಡಿ ಜಾಗ ಬಿಟ್ಟಿದ್ರೆ ಅದು ನಿಯಮದ ಪ್ರಕಾರ ಇದೆ ಅಂತ ಒಬ್ಬ ಎಂಜಿನಿಯರ್ ಹೇಗೆ ವರದಿ ಕೊಡೋಕ್ ಸಾಧ್ಯ? ಇದೊಂದು ದೊಡ್ಡ ಆರೋಪ ಅಲ್ವಾ? ಖಂಡಿತ. ಇದು ಕೇವಲ ನಿರ್ಲಕ್ಷ್ಯದ ತಪ್ಪಲ್ಲ. ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಇದೊಂದು ಗಂಭೀರ ಅಪರಾಧ. ಹೌದು. ಸೆಕ್ಷನ್ 167ರ ಅಡಿಯಲ್ಲಿ ಒಬ್ಬ ಸಾರ್ವಜನಿಕ ಸೇವಕ ಯಾರಿಗಾದರೂ ಹಾನಿ ಮಾಡುವ ಉದ್ದೇಶದಿಂದಲೇ ಒಂದು ತಪ್ಪು ದಾಖಲೆಯನ್ನು ಸಿದ್ಧಪಡಿಸಿದ್ರೆ ಅದು ಶಿಕ್ಷಾರ್ಹ. ಇಲ್ಲಿ ಆರೋಪವಿರೋದು ಅದೇ. ದೂರುದಾರರಿಗೆ ನಷ್ಟ ಉಂಟು ಮಾಡಲೆಂದೇ ಈ ಸುಳ್ಳು ವರದಿಯನ್ನ ಸೃಷ್ಟಿಸಲಾಯಿತು ಅಂತ. ಹೌದು, ನಿಖರವಾಗಿ. ಕೇವಲ ದೂರುದಾರರ ಅರ್ಜಿಯನ್ನ ವಜಾಗೊಳಿಸೋಕಿಷ್ಟೊಂದು ದೊಡ್ಡ ನಾಟಕ ಆಡಿದ್ರಾ ಅಥವಾ ಬೇರೆ ಏನಾದ್ರೂ ಉದ್ದೇಶ ಇತ್ತಾ? ಅದಕ್ಕಿಂತಲೂ ಆಳವಾದ ಉದ್ದೇಶ ಇತ್ತು ಅನ್ನೋದು ಆರೋಪ. ಏನದು? ಸುಳ್ಳು ವರದಿಯನ್ನೇ ಅಸಲು ದಾಖಲೆಯಂತೆ ಬಳಸಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ವಹೀದಾ ಪಾಷಾ ಅವರ ಕಾನೂನು ಬಾಹಿರ ಕಟ್ಟಡಕ್ಕೆ ಈ ಖಾತೆ ಮಾಡಿಕೊಟ್ಟಿದ್ದಾರೆ ಅಂತ FIRನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಈ ಖಾತೆ ಅಂದ್ರೆ ಅದೊಂದ್ ರೀತಿ ಕಟ್ಟಡದ ಅಧಿಕೃತ ಜನನ ಪ್ರಮಾಣ ಪತ್ರ ಇದ್ದಾಗೆ ಅಲ್ವಾ? ಹೌದು, ಅದನ್ನ ಹಾಗೆ ಯೋಚಿಸ್ಬೋದು.
ಸುಳ್ಳು ವರದಿಯ ಆಧಾರದ ಮೇಲೆ ಈ ಖಾತೆ ಮಾಡಿಕೊಟ್ರೆ ಅಕ್ರಮವಾಗಿ ಕಟ್ಟಿದ ಕಟ್ಟಡಕ್ಕೆ ಒಂದು ರೀತಿ ಅಧಿಕೃತ ಮತ್ತು ಕಾನೂನುಬದ್ಧ ಮುದ್ರೆ ಒತ್ತಿದ ಹಾಗೆ ಆಗತ್ತೆ. ಅಂದ್ರೆ ಒಂದು ಅಕ್ರಮವನ್ನು ಸಕ್ರಮಗೊಳಿಸಲು ಸರ್ಕಾರಿ ವ್ಯವಸ್ಥೆಯನ್ನೇ ಬಳಸ್ಕೊಳ್ಳಲಾಗಿದೆ ಅನ್ನೋದು ದೂರಿನ ತಿರುಳು ಇದು ವಂಚನೆ ಅಲ್ವಾ? ಖಂಡಿತ. ಅದಕ್ಕಾಗಿಯೇ ಇಲ್ಲಿ ಸೆಕ್ಷನ್ 468 ಅನ್ನು ಕೂಡ ಹೊರಿಸಲಾಗಿದೆ. ಸೆಕ್ಷನ್ 468? ಹೌದು. ಅಂದ್ರೆ ವಂಚನೆಯ ಉದ್ದೇಶಕ್ಕಾಗಿ ನಕಲಿ ದಾಖಲೆ ಸೃಷ್ಟಿಸುವುದು, ಫೋರ್ಜರಿ. ಇನ್ನು ಈ ಇಡೀ ಪ್ರಕ್ರಿಯೆಯಲ್ಲಿ ಇಬ್ಬರೂ ಅಧಿಕಾರಿಗಳು ಒಟ್ಟಾಗಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಇರೋದರಿಂದ ಸೆಕ್ಷನ್ 34 ಅನ್ನು ಸೇರಿಸಲಾಗಿದೆ. ಅದು ಕಾಮನ್ ಇಂಟೆನ್ಷನ್. ಹೌದು. ಸಾಮಾನ್ಯ ದುರುದ್ದೇಶದಿಂದ ಹಲವರು ಸೇರಿ ಅಪರಾಧ ಎಸಗುವುದಕ್ಕೆ ಸಂಬಂಧಿಸಿದ್ದು. ಇದು ನಿಜಕ್ಕೂ ಆಘಾತಕಾರಿ. ಪುರಸಭೆಯಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ಮೇಲೆ ಶಿವಲಿಂಗೇಗೌಡ್ರು ಸುಮ್ಮನಾಗಿಲ್ಲ. ಅವರ ಹೋರಾಟ ಅಲ್ಲಿಗೆ ನಿಲ್ಲಿಲ್ಲ ಅನ್ಸುತ್ತೆ. ಖಂಡಿತ ನಿಲ್ಲಿಲ್ಲ. ಅವರು ಮುಂದಿನ ಹಂತವಾಗಿ ಮಂಡ್ಯ ಜಿಲ್ಲಾ ನಗರಾಭಿವೃದ್ಧಿ ಕೋಶಕ್ಕೆ ಅಂದ್ರೆ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ಗೆ ದೂರು ನೀಡ್ತಾರೆ. ಅಲ್ಲಿ ಏನಾಯ್ತು ಅನ್ನೋದು ಈ ಪ್ರಕರಣದ ಒಂದು ದೊಡ್ಡ ತಿರುವು. ಹೌದು. ಅಲ್ಲಿನ ವ್ಯವಸ್ಥಾಪಕರಾದ ಶ್ರೀಮತಿ ಸುಜನಶೀಲಾ ಪಿ ಅವರು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾರೆ. ಓಕೆ. ಮತ್ತು ಅವರ ವರದಿ ಈ ಪ್ರಕರಣಕ್ಕೆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ. ಶ್ರೀಮತಿ ಸುಜನಶೀಲ ಅವರ ತನಿಖೆಯಲ್ಲಿ ವಹೀದಾ ಪಾಷಾ ಅವರ ಕಟ್ಟಡವು ಖಂಡಿತವಾಗಿಯೂ ನಿಯಮಗಳನ್ನು ಉಲ್ಲಂಘಿಸಿದೆ ಅಂತ ದೃಢಪಡುತ್ತೆ. ಓಹ್, ಅಂದ್ರೆ ದೂರುದಾರರು ಹೇಳಿದ್ದು ಸರಿ ಅಂತ ಸಾಬೀತಾಯಿತು. ಅಷ್ಟೇ ಅಲ್ಲ, ಆರೋಪಿ 1 ಪ್ರಕಾಶ್ ಅವರು ಈ ಹಿಂದೆ ನೀಡಿದ್ದ ವರದಿಯು ಸುಳ್ಳು ಅಂತ ಅವರು ತಮ್ಮ ವರದಿಯಲ್ಲಿ ಸ್ಪಷ್ಟವಾಗಿ ಅಭಿಪ್ರಾಯಪಡುತ್ತಾರೆ. ಓಹ್, ಅಂದ್ರೆ ಅದೇ ಸರ್ಕಾರಿ ವ್ಯವಸ್ಥೆಯ ಮತ್ತೊಬ್ಬ ಅಧಿಕಾರಿಯೇ ಹಿಂದಿನ ವರದಿ ಸುಳ್ಳು ಅಂತ ಅಧಿಕೃತವಾಗಿ ಹೇಳಿದ್ರು. ಎಕ್ಸಾಕ್ಟ್ಲಿ. ಇಲ್ಲಿ ನಾವು ವ್ಯವಸ್ಥೆಯ ಬಗ್ಗೆ ಒಂದು ಪ್ರಮುಖ ಒಳನೋಟವನ್ನ ಗಮನಿಸಬೇಕು. ಸಾಮಾನ್ಯವಾಗಿ ಭ್ರಷ್ಟಾಚಾರದ ವಿಷಯ ಬಂದಾಗ ಇಡೀ ಸಿಸ್ಟಮ್ ಒಂದಾಗಿರುತ್ತೆ, ಯಾರನ್ನು ಬಿಟ್ಕೊಡಲ್ಲ ಅಂತ ನಾವು ಅಂದುಕೊಳ್ತೀವಿ. ಹೌದು. ಆದರೆ ಈ ಪ್ರಕರಣದಲ್ಲಿ ಹಾಗಾಗ್ಲಿಲ್ಲ. ದೂರುದಾರರ ನಿರಂತರ ಪ್ರಯತ್ನದಿಂದ ಅವರು ಅದೇ ವ್ಯವಸ್ಥೆಯೊಳಗಿನ ಮತ್ತೊಬ್ಬ ಅಧಿಕಾರಿಯನ್ನು ತಲುಪಲು ಸಾಧ್ಯವಾಯಿತು ಮತ್ತು ಆ ಅಧಿಕಾರಿ ಸತ್ಯವನ್ನ ಹೊರಹಾಕಿದರು. ಇದು ಭ್ರಷ್ಟ ಅಧಿಕಾರಿಗಳು ಕಟ್ಟಿಕೊಂಡಿದ್ದ ಮೌನದ ಗೋಡೆಯಲ್ಲಿ ಬಿದ್ದ ಒಂದು ಬಿರುಕು ಅಂತ ಹೇಳಬಹುದು. ಹೌದು. ಒಬ್ಬರ ಸುಳ್ಳು ವರದಿ ಸಿಕ್ಕಿದ ತಕ್ಷಣ ಹೋರಾಟ ಮುಗಿಯಲ್ಲ. ಸರಿಯಾದ ಜಾಗದಲ್ಲಿ ಬಾಗಿಲು ತಟ್ಟಿದ್ರೆ ಅದೇ ವ್ಯವಸ್ಥೆಯೊಳಗಿಂದ ಸತ್ಯ ಹೊರಬರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸರಿ. ಈ ಅಕ್ರಮ ಕಟ್ಟಡದಿಂದ ಮತ್ತು ಅಧಿಕಾರಿಗಳ ಈ ನಡೆಗಳಿಂದ ದೂರುದಾರರ ಮೇಲೆ ಆದ ಪರಿಣಾಮಗಳೇನು? ಎಫ್ಐಆರ್ನಲ್ಲಿ ಅದ್ರ ಬಗ್ಗೆ ಏನಾದ್ರೂ ವಿವರಗಳಿದೆಯಾ? ಖಂಡಿತ ಇವೆ. ದೂರುದಾರರು ತಮಗಾದ ನಷ್ಟವನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಮೊದಲನೆಯದಾಗಿ, ಆ ಅಕ್ರಮ ಕಟ್ಟಡದಿಂದಾಗಿ ದೂರುದಾರರ ನಿವೇಶನಕ್ಕೆ ನೈಸರ್ಗಿಕವಾಗಿ ಬರಬೇಕಾದ ಗಾಳಿ ಮತ್ತು ಬೆಳಕು ಸಂಪೂರ್ಣವಾಗಿ ನಿಂತೋಗಿದೆ. ಎರಡನೇದಾಗಿ, ಮಳೆ ನೀರು ಹರಿದು ಹೋಗಲು ಜಾಗವಿಲ್ಲದೆ ಅವರ ಮನೆಯ ಗೋಡೆಗಳು ತೇವಗೊಂಡು ಹಾಳಾಗುತ್ತಿವೆ. ಓಹೋ, ಅದು ಬಹಳ ದೊಡ್ಡ ಸಮಸ್ಯೆ. ಹೌದು. ಮೂರನೇದಾಗಿ, ತಮ್ಮದೇ ನಿವೇಶನವಿದ್ರೂ ಅದನ್ನ ಬಳಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಎಫ್ಐಆರ್ನಲ್ಲಿ ವಿವರಿಸಲಾಗಿದೆ. ಈ ಎಲ್ಲಾ ನಷ್ಟಗಳಿಗೆ ಅಧಿಕಾರಿಗಳು ಸೃಷ್ಟಿಸಿದ ಸುಳ್ಳು ವರದಿ ಮತ್ತು ಅಕ್ರಮ ಈ ಖಾತೆಯೇ ನೇರ ಕಾರಣ ಅಂತ ಆರೋಪಿಸಲಾಗಿದೆ. ಒಂದು ನಿಮಿಷ. ಈಗ ಸುಜನಶೀಲ ಅವರ ವರದಿಯಲ್ಲಿ ಸತ್ಯ ಹೊರಬಂದಿದೆ. ಮೊದಲಿನ ವರದಿ ಸುಳ್ಳು ಅಂತ ಸಾಬೀತಾಗಿದೆ. ಹಾಗಿದ್ದ ಮೇಲೆ ಆರೋಪಿಗಳ ವಿರುದ್ಧ ತಕ್ಷಣ ಕ್ರಮ ಜರುಗಬೇಕಿತ್ತಲ್ವೇ? ದೂರುದಾರರು ಪೊಲೀಸರನ್ನು ಯಾವಾಗ ಸಂಪರ್ಕಿಸಿದ್ರೋ? ಇದೇ ಈ ಕಥೆಯ ಮತ್ತೊಂದು ದುರಂತ ಅಧ್ಯಾಯ. ಯಾಕೆ? ಎಫ್ಐಆರ್ ಪ್ರಕಾರ ದೂರುದಾರರು 2023ರ ನವೆಂಬರ್ 17ರಂದು ನಾಗಮಂಗಲ ಟೌನ್ ಪೊಲೀಸ್ ಠಾಣೆಗೆ ಮತ್ತು ಮಂಡ್ಯ ಜಿಲ್ಲಾ ಎಸ್ಪಿ ಅವರಿಗೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ದೂರು ನೀಡಿದ್ದಾರೆ. ಸರಿ. ಆದರೆ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಅಂದ್ರೆ ಪೊಲೀಸರು ಏನೋ ಆಕ್ಷನ್ ತಗೊಳ್ದೇ ಇದ್ದಾಗ ದೂರುದಾರರು ಅನಿವಾರ್ಯವಾಗಿ ಕೋರ್ಟ್ ಮೆಟ್ಟಿಲೇರ್ಬೇಕಾಯ್ತು. ಹೌದು. ಪೊಲೀಸರ ಈ ನಿಷ್ಕ್ರಿಯತೆಯಿಂದಾಗಿಯೇ ದೂರುದಾರರು ನ್ಯಾಯಾಲಯದ ಮೊರೆ ಹೋಗ್ತಾರೆ. ಒಬ್ಬ ಸಾಮಾನ್ಯ ನಾಗರಿಕನಿಗೆ ವ್ಯವಸ್ಥೆಯ ಒಂದು ಭಾಗ ಸಹಾಯ ಮಾಡದಿದ್ದಾಗ ಮತ್ತೊಂದು ಭಾಗದ ಅಂದ್ರೆ ನ್ಯಾಯಾಂಗದ ಬಾಗಿಲು ತಟ್ಟಬೇಕಾಯ್ತು. ಇಲ್ಲಿ ಒಂದು ಪ್ರಶ್ನೆ. ಇದೆಲ್ಲವೂ ಕೇವಲ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಆಗಿರೋಕೆ ಸಾಧ್ಯ ಇಲ್ವಾ? ಬಹುಶಃ ಆ ಇಂಜಿನಿಯರ್ ಅಳತೆ ಮಾಡೋದ್ರಲ್ಲಿ ತಪ್ಪು ಮಾಡಿರ್ಬೋದು, ಅಥವಾ ಆಕ್ಚುಲಿ ಇದು ಬಹಳ ಒಳ್ಳೆ ಪ್ರಶ್ನೆ. ನಿಯಮವನ್ನು ತಪ್ಪಾಗಿ ಅರ್ಥೈಸ್ಕೊಂಡಿರ್ಬೋದು, ಅಕ್ಷಮ್ಯ ನಿರ್ಲಕ್ಷ್ಯ ಇರ್ಬೋದು. ಆದ್ರೆ ಕ್ರಿಮಿನಲ್ ಪಿತೂರಿ ಅಂತ ನೇರವಾಗಿ ಹೇಳೋದು ಸ್ವಲ್ಪ ಜಾಸ್ತಿ ಆಯ್ತೇನೋ? ನೋಡಿ, ಕೇವಲ ಒಂದು ತಪ್ಪು ವರದಿ ಇದ್ದಿದ್ರೆ ಅದು ನಿರ್ಲಕ್ಷ್ಯ ಇರಬಹುದು ಅಂತ ವಾದಿಸಬಹುದಿತ್ತು.
ಆದ್ರೆ ಇಲ್ಲಿ ಘಟನೆಗಳ ಸರಪಳಿನ ನೋಡ್ಬೇಕು. ಮೊದಲು ದೂರಿನ ನಂತರ ಸುಳ್ಳು ವರದಿ ಸೃಷ್ಟಿಯಾಗುತ್ತದೆ. ಎರಡನೆಯದಾಗಿ ಆ ಸುಳ್ಳು ವರದಿಯನ್ನೇ ಆಧಾರವಾಗಿಟ್ಟುಕೊಂಡು ಅಕ್ರಮ ಕಟ್ಟಡಕ್ಕೆ ಈ ಖಾತೆ ಮಾಡಿಕೊಡಲಾಗುತ್ತದೆ. ಸರಿ. ಮೂರನೆಯದಾಗಿ ಮೇಲಿನ ಅಧಿಕಾರಿಯ ತನಿಖೆಯಲ್ಲಿ ಈ ವರದಿ ಸುಳ್ಳುವಂತ ಸಾಬೀತಾಗುತ್ತದೆ. ನಾಲ್ಕನೆಯದಾಗಿ ಇಷ್ಟೆಲ್ಲ ಆದ ಮೇಲೂ ಪೊಲೀಸರು ದೂರು ದಾಖಲಿಸಿಕೊಳ್ಳುವುದಿಲ್ಲ. ಹೌದು. ಈ ಎಲ್ಲಾ ಘಟನೆಗಳನ್ನ ಒಟ್ಟಾಗಿ ನೋಡಿದಾಗ ಇದು ಕೇವಲ ಒಂದು ತಪ್ಪಲ್ಲ, ಬದಲಿಗೆ ಒಂದು ಉದ್ದೇಶಪೂರ್ವಕ ಕೃತ್ಯ ಅನ್ನೋ ಆರೋಪಕ್ಕೆ ಹೆಚ್ಚಿನ ಬಲ ಬರುತ್ತೆ. ಅದಕ್ಕಾಗಿ ನ್ಯಾಯಾಲಯವು ಎಫ್ಐಆರ್ ದಾಖಲಿಸಲು ಆದೇಶಿಸಿದೆ. ಅರ್ಥವಾಯ್ತು. ಹಾಗಾದ್ರೆ ನ್ಯಾಯಾಲಯದ ಪಾತ್ರ ಇಲ್ಲಿ ನಿರ್ಣಾಯಕವಾಗಿತ್ತು. ಸಂಪೂರ್ಣವಾಗಿ. ದೂರುದಾರರು ಸಲ್ಲಿಸಿದ ಖಾಸಗಿ ದೂರನ್ನು ಪರಿಗಣಿಸಿದ ನ್ಯಾಯಾಲಯ ಆರೋಪಗಳ ಸ್ವರೂಪವನ್ನು ಗಮನಿಸಿ ಈ ಬಗ್ಗೆ ತನಿಖೆ ನಡೆಸಿ ಎಫ್ಐಆರ್ ದಾಖಲಿಸುವಂತೆ ಪೊಲೀಸರಿಗೆ ಆದೇಶಿಸುತ್ತೆ. ಅದರ ಫಲಿತಾಂಶವೇ ನಾವು ಇಂದು ಚರ್ಚಿಸುತ್ತಿರುವ ಈ ದಾಖಲೆ. ನ್ಯಾಯಾಲಯದ ಮಧ್ಯಪ್ರವೇಶ ಇಲ್ಲದಿದ್ರೆ ಬಹುಶಃ ಈ ಪ್ರಕರಣ ಬೆಳಕಿಗೆ ಬರ್ತಿರ್ಲಿಲ್ಲ. ಖಂಡಿತವಾಗಿಯೂ ಇರಲಿಲ್ಲ. ಎಫ್ಐಆರ್ನ ಕೊನೆಯಲ್ಲಿ ದೂರುದಾರರ ಸಹಿ ಇರುವುದನ್ನು ನಾವು ಗಮನಿಸಬಹುದು. ಇದು ಈ ಪ್ರಕ್ರಿಯೆಯ ಒಂದು ಭಾಗ ಅಲ್ವಾ? ಹೌದು. ದೂರುದಾರರು ನೀಡಿದ ಮಾಹಿತಿಯ ಆಧಾರದ ಮೇಲೆ ಎಫ್ಐಆರ್ ಅನ್ನು ಸಿದ್ಧಪಡಿಸಲಾಗುತ್ತೆ ಮತ್ತು ಅದನ್ನು ಅವರಿಗೆ ಓದಿ ಹೇಳಿ ಅವರ ಸಹಿಯನ್ನ ಪಡೆಯಲಾಗುತ್ತೆ. ಈ ದಾಖಲೆಯಲ್ಲಿ ದೂರುದಾರರ ಮತ್ತು ಅಧಿಕಾರಿಯ ಸಹಿಗಳಿವೆ. ಇದು ಈ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂಬುದನ್ನು ಸೂಚಿಸುತ್ತೆ. ಸರಿ. ಈ ಇಡೀ ಪ್ರಕರಣವನ್ನು ಒಟ್ಟಾಗಿಸಿ ನೋಡಿದರೆ ಇದು ಒಂದು ಸಣ್ಣ ಜಾಗದ ವಿವಾದವಾಗಿ ಆರಂಭವಾಗಿ ಅಧಿಕಾರಿಗಳ ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮತ್ತು ದಾಖಲೆಗಳ ತಿರುಚುವಿಕೆಯಂತಹ ಗಂಭೀರ ಆರೋಪಗಳಿಗೆ ಹೇಗೆ ತಿರುಗಿತು ಅಂತ ನಾವು ನೋಡಿದೆವು. ಹೌದು. ಒಬ್ಬ ಹಿರಿಯ ನಾಗರಿಕನ ದೃಢ ಸಂಕಲ್ಪ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಮೇಲಿನ ನಂಬಿಕೆ ಈ ಪ್ರಕರಣವನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಹೌದು. ಇದು ಕೇವಲ ಒಂದು ಭೂವಿವಾದದ ಕಥೆಯಲ್ಲ, ಇದು ವ್ಯವಸ್ಥೆಯೊಂದಿಗಿನ ಒಬ್ಬ ವ್ಯಕ್ತಿಯ ಹೋರಾಟದ ಕತೆ. ಈ ಚರ್ಚೆಯ ಕೊನೆಯಲ್ಲಿ ಈ ಎಫ್ಐಆರ್ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನು ನಮ್ಮ ಮುಂದಿಡ್ತದೆ. ಕಾನೂನನ್ನು ಜಾರಿಗೊಳಿಸಬೇಕಾದವರೇ ಅದನ್ನು ಮುರಿಯಲು ಸಂಚು ರೂಪಿಸಿದ್ದಾರೆ ಅಂತ ಆರೋಪಿಸಿದಾಗ ನ್ಯಾಯಕ್ಕಾಗಿ ಒಬ್ಬ ವ್ಯಕ್ತಿ ಎಷ್ಟು ದೀರ್ಘ ಹೋರಾಟ ನಡೆಸಬೇಕಾಗತ್ತೆ. ನಿಜ. ಒಬ್ಬ 69 ವರ್ಷದ ವ್ಯಕ್ತಿ ಪುರಸಭೆ, ಜಿಲ್ಲಾ ಕಚೇರಿ, ಪೊಲೀಸ್ ಠಾಣೆ, ಕೊನೆಗೆ ನ್ಯಾಯಾಲಯ, ಹೀಗೆ ವರ್ಷಗಟ್ಲೆ ಅಲೆಯಬೇಕಾಗಿ ಬರುವುದು ನಮ್ಮ ವ್ಯವಸ್ಥೆಯ ಬಗ್ಗೆ ಏನು ಹೇಳುತ್ತೆ? ಇಲ್ಲಿ ನಿಜವಾದ ಪ್ರಶ್ನೆ ಶಿವಲಿಂಗೇಗೌಡ್ರು ಈ ಪ್ರಕರಣದಲ್ಲಿ ಗೆಲ್ಲುತ್ತಾರೋ ಇಲ್ವೋ ಎಂಬುದಲ್ಲ, ಬದಲಾಗಿ ನ್ಯಾಯವನ್ನು ಕೇಳಲು ಒಬ್ಬ ಸಾಮಾನ್ಯ ನಾಗರಿಕ ಇಷ್ಟೆಲ್ಲ ಬೆಲೆ